ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತಿನ ಲಾಗು ಏನೇನಿದೆ ಅಂತ ನೋಡ್ಕೊಂಬರೋಣ. ಲಾಗಲ್ಲಿ ಕ್ಯಾಪ್ಸಿಕಮ್ ಆಲೂ ಕರಿ ಮಾಡ್ತಿದ್ದೀನಿ. ಇದೊಂದು ಸ್ವಲ್ಪ ಅಂದ್ರೆ ಡ್ರೈ ಇರ್ತದ, ಅದು ಮಾಡ್ತೀನಿ. ಅದಾದಮೇಲೆ ಗೋಧಿ ಸ್ವಚ್ಛ ಮಾಡೋದು. ಇಷ್ಟು ಕಸ ಐತೆ ನೋಡಿ, ಇದು ಗೋಧಿದಾಗ ಎಷ್ಟು ಇರ್ತಾವೆ. ಹಳ್ಳಿ ಒಳಗೆ ಕೆಲಸ ಎಷ್ಟು ಇರ್ತದ ಎಷ್ಟು ಮಾಡ್ತೀವಿ. ಮುಂಜಾನೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೇ ಆಗ್ತದೆ. ಈಗ ಕ್ಯಾಪ್ಸಿಕಮ್ ಎರಡೇ ತೊಗೊಂಡವು ಕೊಯ್ದು ಇಟ್ಕೊಂಡಿನಿ. ಉಳ್ಳಾಗಡ್ಡಿ, ಆಮೇಲೆ ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನ್ಕಾಯಿ ಅಂತಾರಲ್ಲ, ನಮ್ಮ ಕಡೆ ದಪ್ಪ ಮೆಣಸಿನ್ಕಾಯಿ ಅಂತಾರೆ. ಈಗ ಕಾಯಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಅದಕ್ಕೆ ಈ ಕಡೆ ಇವು ಆಲೂ ಕೊಯ್ದಿಟ್ಕೊಂಡೀನಿ. ಇವನ್ನು ಸಣ್ಣನೂ ಕೊಯ್ದಿಟ್ಕೊಂಡೀನಿ. ಇವು ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ತೀನಿ ನೋಡಿ. ಈ ಉಳ್ಳಾಗಡ್ಡಿ ಜಾಸ್ತಿ ಬೇಕಾದ್ರೆ ಹಾಯ್ಕೋಬೋದು, ಸ್ವಲ್ಪ ಆದ್ರೂ ಹಾಯ್ಕೋಬೋದು. ನಿಮಗೆ ಹೆಂಗೆ ಇಷ್ಟ ಆಗ್ತದೆ ಹಂಗೆ ಹಾಯ್ಕೋಬೋದು. ನಾನು ಮೀಡಿಯಮ್ ಹಾಯ್ಕೊಂಡೀನಿ, ಜಾಸ್ತಿನೂ ಇಲ್ಲ. ಒಂದು ದೊಡ್ಡ 2 ಕೊಯ್ದು ಇಟ್ಕೊಂಡೀನಿ ಉಳ್ಳಾಗಡ್ಡಿ, ಅಷ್ಟೇ, ಜಾಸ್ತಿ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಯ್ಕೋಬೋದು. ಈಗ ಫ್ರೈ ಮಾಡ್ಕೋಬೇಕು. ಇವು ಒಂದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಈಗ ಆಲೂಗಡ್ಡೆ ಹಾಕ್ತೀನಿ. ಆಲೂಗಡ್ಡೆ ಮೊದಲು ಹಾಕಿದ್ನಂದರೆ ಒಂದು ಸ್ವಲ್ಪ ಗಟ್ಟಿ ಇರ್ತಾವಲ್ಲ, ಅದಕ್ಕೋಸ್ಕರ ಇವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅವು ಕ್ಯಾಪ್ಸಿಕಮ್ ಹಾಕ್ತೀನಿ. ಇವು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮೊದಲು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಜಲ್ದಿ ಬೇಯ್ತವ. ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಈಗ ಕ್ಯಾಪ್ಸಿಕಮ್ಮು ಹಾಕ್ತೀನಿ ನೋಡಿ. ಇದು ಕಲರ್ ಕಾಂಬಿನೇಷನ್ ಭಾರಿ ಸೂಪರ್ ಇರ್ತದೆ ನೋಡಿ. ನಿಮಗೂ ಕಾಣಿಸ್ತಿರಬೇಕು ಯಾವ ಥರ ಆಗ್ತದೆ ಅಂತಲೂ ನೋಡಿರಿ. ಇದು ಬಿಳಿ ಹಸಿರು 2 ಆಯಿತು. ಟೊಮಟೊನೂ ಹಾಕ್ತೀನಿ. ಅದನ್ನು ಅಂದರೆ ಸ್ವಲ್ಪ ಜಾಸ್ತಿ ಏನೂ ಹಾಕಲ್ಲ, ಕ್ವಾಂಟಿಟಿ ಕಮ್ಮಿ ಅದ, ಅದಕ್ಕೆ ಅದು ಅಷ್ಟೇನು ಕಾಣಿಸಂಗಿಲ್ಲ ನೋಡಿ. ಅದು ಹಾಕಿದ ಮೇಲೆ ಗೊತ್ತಾಗ್ತದೆ ನಿಮ್ಗೆ. ಈಗ 2 ಸೇರಿಸಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಅಂದ್ರೆ ಅರ್ಧ ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಹಾಕಿದರೆ ಒಂದು ಸ್ವಲ್ಪ ಚೇಂಜ್ ಇರ್ತದೆ ಟೇಸ್ಟು. ಅದಕ್ಕೆ ಇದು ಫ್ರೈ ಮಾಡೋಕ್ಕೆ ಹಾಕಬೇಕು. ಒಗ್ಗರಣೆಗೆ ಹಾಕಿದರೆ ಅದು ಸೀದೋಗ್ತದೆ, ಕಪ್ಪಾಗ್ತದಲ್ಲ, ಅದಕ್ಕೋಸ್ಕರ ಈಗ ಹಾಕಿದರೆ ಅದ್ರ ಟೇಸ್ಟ್ ಬೇರೆ ಇರ್ತದೆ. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕಿನಿ. ಅದಾದಮೇಲೆ ಖಾರದ ಪುಡಿ ಒಂದು ಸ್ವಲ್ಪ, ಅಂದರೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು 2 ಸೇರಿಸಿ ಈಗ ಕುದಿಯೋಕ್ಕೆ ಬೇಕು. ಇದೆಲ್ಲ ಕುದಿಬೇಕಲ್ಲ, ಈಗ ಕುದಿಯೋಕ್ಕೆ ಬಿಡಬೇಕೆಲ್ಲ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿಲಕ್ಕ ಬಿಡಬೇಕು ನೋಡಿ. ಈಗ ಹೆಂಗಾಗ್ಯದ ಅಂತ ಕಲರು ನಿಮಗೆ ಗೊತ್ತಾಗ್ತದೆ. ಈಗ ಟೊಮೊಟೊ ಹಾಕ್ತೀನಿ ನೋಡಿ. ಲಾಸ್ಟಿಗೆ ಹಾಕಿದ್ದೀನಿ, ಯಾಕಂದರೆ ಇವು ಜಲ್ದಿ ಬೇಯ್ತವ, ಅದಕ್ಕೆ ಕೊನೆಗೆ ಹಾಕಿನಿ. ಅಂದರೆ ಇನ್ನು ಆಲೂಗಡ್ಡೆವು ಬೇಯಬೇಕು, ಅಷ್ಟರೊಳಗೆ ಟೊಮಾಟೊ ಬೇಯ್ತಾವಂತೇಳಿ ಈಗ ಹಾಕಿನಿ. ಈಗ ನೋಡಿ ಕಲರ್ ಎಷ್ಟು ಚಲೋ ಕಾಣಿಸ್ತದಲ್ಲ. ಬಿಳಿ, ಹಸಿರು, ಕೆಂಪು ಎಲ್ಲ ಕಲರ್ನ ಕಾಣಿಸ್ತವ. ಕಲರು ಸೂಪರಾಗಿದೆ ಅಲ್ಲ ನೋಡಿ. ಈಗ ಒಂದು ಸ್ವಲ್ಪ ಮುಚ್ಚಿ ಇದು ಕುದಿಸ್ಕೋಬೇಕು ನಾವು. ಅಂದರೆ ನೀರೇನು ಹಾಕಲ್ಲ ನೋಡಿ ಫ್ರೆಂಡ್ಸ್ ಇದ್ರಾಗ, ಅದಕ್ಕೋಸ್ಕರ ಫ್ರೈ ಅಂತೆ ಹೆಸರಿಟ್ಟಿದ್ದೀನಿ ಇದಕ್ಕೆ, ಕ್ಯಾಪ್ಸಿಕಮ್ ಆಲೂ ಫ್ರೈ ಅಂತ ನೋಡಿ. ಈ ಥರ ಚುಚ್ಚಿ ನೋಡಬೇಕು. ಟೊಮೊಟೊ ನೀರಿನಾಗೆ ಕುದಿತಾವವು, ಮುಚ್ಚಿಟ್ರೆ ಅಷ್ಟರದಾಗೆ ಆಲೂಗಡ್ಡೆ ಕುದಿತಾವ. ಇನ್ನೊಂದು ಸ್ವಲ್ಪ ಆದರೆ ಆಲೂಗಡ್ಡಿನ ಕುದಿತಾವೆ ನೋಡಿ. ನಾನು ಒಂದು ಸ್ವಲ್ಪ
ಒತ್ತಿ ನೋಡಿನಿ ಇನ್ನೊಂದು ಸ್ವಲ್ಪ ಕುದಿಬೇಕು. ಅದಕ್ಕೆ ಮತ್ತೊಂದು ಸ್ವಲ್ಪ ಮುಚ್ಚಿ ಕುದಿಸ್ತೀನಿ ನೋಡಿ. ಈ ಥರ ನೀರು ಹಾಕದೆ ಮಾಡ್ತೀನಿ. ಈ ಥರ ಮಾಡಿದರೆ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಪಲ್ಯ ರೆಡಿ ಆದಂಗೆ. ಈಗ ಇದು ಕಸೂರಿ ಮೇಥಿ, ಇದು ಮನೆಯೊಳಗೇ ಮಾಡೀನಿ ನೋಡಿ. ಕಸೂರಿ ಮೇಥಿನ ಅಂದರೆ ಮೆಂತ್ಯ ಸೊಪ್ಪು ಇರ್ತದಲ್ಲ ಅದರಿಂದನೇ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ. ಈಗ ಅದನ್ನು ಹಾಕಿ ಮತ್ತೊಂದು ಸ್ವಲ್ಪ ಕಲಿಸ್ಕೋಬೇಕು. ಈಗ ಇಷ್ಟ ಆದರೆ ಪಲ್ಯ ರೆಡಿ. ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇದು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಇಷ್ಟ ಆಗ್ತದೆ. ಈ ಪಲ್ಯ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ. ಇಷ್ಟ ಆದರೆ ಪಲ್ಯ ರೆಡಿ ನೋಡಿ. ನಾನು ಚಪಾತಿ ಜೊತೆಗೆ ಈ ಪಲ್ಯ ಮಾಡೀನಿ ನೋಡಿ. ಚಪಾತಿ ಜೊತೆಗಂತೂ ಸೂಪರಾಗಿರ್ತದೆ. ಎಲ್ಲದಕ್ಕೂ ಸೂಪರ್ ಇರ್ತದೆ. ಅಂದ್ರೆ ನಾನು ಚಪಾತಿಗೆ ಮಾಡೀನಿ. ನಮ್ಮ ಮನೆಯಾಗೂ ಚಪಾತಿಗೆ ಸೂಪರಾಗಿರ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಚಪಾತಿಗೆ ಮಾಡೀನಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಈಗ ನೋಡಿ ಗೋಧಿ ಸ್ವಚ್ಛ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಗೋಧಿ ಹೆಂಗೆ ಮಾಡ್ತಾರಂತ ನೀವೇ ನೋಡಿ ಗೊತ್ತಾಗ್ತದೆ ನಿಮಗೆ. ನಾನೇನು ಹೇಳೋದು ಬೇಡ.
ನೋಡಿ ಫ್ರೆಂಡ್ಸ್, ಈ ಥರ ನಾವು ಹಳ್ಳಿ ಒಳಗೆ ಸ್ವಚ್ಛ ಮಾಡಿ ಬೀಸ್ಲಕ್ಕ ಕೊಡ್ತೀವಿ. ಗೋಧಿ ಆದ್ರೇನು, ಜೋಳ ಆದ್ರೇನು, ಮತ್ತು ಬೇರೆ ಅಂದರೆ ಸಜ್ಜ ಇವೆಲ್ಲ ಬೀಸ್ಕೊಂಬರ್ಬೇಕಂದ್ರೆ ಇಷ್ಟೆಲ್ಲ ಸ್ವಚ್ಛ ಮಾಡಿ ಕೊಡಬೇಕು. ಸಿಟಿಗಳಿಗೆಲ್ಲ ಏನು ಇಷ್ಟೆಲ್ಲ ಸ್ವಚ್ಛ ಮಾಡೋದೇನು ಇರೋಂಗಿಲ್ಲ. ಪ್ಯಾಕೆಟ್ ತಂದು ಊಟ ಮಾಡ್ತಾರೆ, ಅದೇನು ಗೊತ್ತಿರಲ್ಲ ಅವರಿಗೆ. ನೋಡಿ, ಇದ್ರೊಳಗೆ ಕಸ ಕಡ್ಡಿ ಮತ್ತು ಮಣ್ಣು ಎಲ್ಲ ಕಸ ಇರ್ತಾವೆ. ನೋಡಿ, ತೋರಿಸ್ತೀನಿ ನಿಮಗೆ. ಇಷ್ಟೆಲ್ಲ ಕಸ ಇರ್ತಾವೆ. ಇದನ್ನೆಲ್ಲ ಸ್ವಚ್ಛ ಮಾಡಿದ್ದೀನಿ. ಇಷ್ಟೆಲ್ಲ ಬಂದವು ನೋಡಿ, ಅಷ್ಟರದಾಗೆ ನೋಡಿ ಇಷ್ಟೆಲ್ಲ ಸ್ವಚ್ಛ ಮಾಡಿದ್ದೀನಿ. ಇಷ್ಟು ಬೀಸ್ಕೊಂಬರ್ಲಕ್ಕ, ಹಿಟ್ಟು ಮಾಡ್ಕೊಂಬರ್ಲಕ್ಕ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.